ಬೇಕಾದಾಗಲಿದ್ರಲ್ಲ ಬೇಕಾದ ಜೀವನ ಅಂತೇಳಿ ಅದ್ರ ಜೊತೆಗೆ ನಮ್ಮ ಮಠ್ಯನವ್ರು ಇದ್ದಾರೆ. ಇವರೆಲ್ಲರೂ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕು. ಇವರು ಯಾರೂ ಇನ್ನು ಮತ್ತು ಹೇಳಬೇಕಾಗಿದೆ, ಇವರಲ್ಲಿ ಯಾರು ಕಮ್ಯುನಿಸ್ಟ್ರ್ ಇಲ್ಲ, ನೆಕ್ಸಲೈಟ್ಸ್ ಇಲ್ಲ, ನೆಕ್ಸಲೈಟ್ ಸಂಬಂಧಗಳಿಲ್ಲ. ಅವ್ರ ಧ್ವನಿಯೋದು ಇಲ್ಲ ಅಂತಲ್ಲ, ಬೇರೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವ್ರು ಸತ್ಯ ತೋರಿಸಿದ್ದಾರೆ. ಅದಕ್ಕೆ ಬೆನ್ನಿದ್ದಾರೆ. ಇವತ್ತು ಪಕ್ಕಾ RSS ದವರು, ಪಕ್ಕಾ ವಿಶ್ವ ಹಿಂದೂ ಪರಿಷತ್ದವರು, ಪಕ್ಕಾ ಹಿಂದುತ್ವವಾದಿಗಳು, ಅಲ್ಲಿ ಸಂಶಯ ಇಲ್ಲ. ತಿಮ್ಮರೋಡಿ ಯಾರವರು, ಮಟ್ಟಿನವ್ರು ಯಾರವರು, BL ಸಂತೋಷ್ ಯಾರವರು, ಇವರೆಲ್ಲ ಅವರು. BL ಸಂತೋಷ್ ಇದ್ದಿದ್ದು ಎಂಟ್ರಿ ಆಗಿದ್ದಾರೆ ಅವರು. ನೋಡೋಣ ಅವ್ರು ಎಷ್ಟು ಸತ್ಯ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಹುಲಿ ರುಚಿ ರಕ್ತ ರುಚಿ ಅಂತಂತ ಇದ್ದಾರೆ. ಇಲ್ಲಿ ಹುಲಿ ಯಾರು, ರಕ್ತ ಯಾರು, ಯಾರು ಸತ್ತರು ಏನು ಅದು ಗೊತ್ತಾಗಲಿ, ಅದರಿಂದಂಥವ್ರು ಯಾರು ಗೊತ್ತಾಗಲಿ. ಇಲ್ಲಿವರೆಗೆ ಅಂತ ಯಾರೂ ನೇರವಾಗಿ ಹೆಗ್ಗಡೆ ಅವ್ರ ಕಡೆ ಬಟ್ ಮಾಡಿಲ್ಲ. ಬಟ್ ಎಲ್ಲರೂ ಸಂಶಯ ಮಾತ್ರ ಅವ್ರ ಮೇಲೆ ಅದ. ಅದು ಅಲ್ಲ ಅನ್ನುವಂಥದ್ದು ತನಿಖೆ ನಂತರ ಗೊತ್ತಾಗ್ತದೆ ಅಲ್ವಾ. ಇದು ಇಲ್ಲಿಯವರೆಗೆ ಬೆಳೆದಂಥ ಡೆವಲಪ್ಮೆಂಟು. ಮತ್ತು ನಾಳೆಗೆ ಆಗ್ತದೆ, ಮತ್ತು ನಾಳೆ ನೋಡೋಣ ಅಂತ ಹೇಳ್ತಾ ಇದು ಇವತ್ತಿನ ಧರ್ಮಸ್ಥಳದ ಸತ್ಯ ಕಥೆ ಅಂತ ನಾನು ಅಂತ ಇದ್ದೀನಿ. ಇದು ಸುಳ್ಳು ಇರ್ಬೋದು, ಯಾಕಂದ್ರೆ ನನಗೆ ಕಂಡಂಥ ಸತ್ಯ ಆಗಿರ್ತದನೋ ಸುಳ್ಳಾಗಿರ್ತದನೋ ವಾಸ್ತವಕ್ಕೆ ಬಂದಾಗ ಗೊತ್ತಾಗ್ತದೆ. ಬಟ್ ಇವ್ರು ನಡೆದು ಸುಳ್ಳಲ್ಲ. 470 ಜನ ಅನ್ಐಡೆಂಟಿಫೈಡ್ UDRಗಳಾಗಿ ಸುಳ್ಳಲ್ಲ, ಮತ್ತು ಇನ್ನುಳಿದವ್ರ ಮೇಲೆ ದಾಳಿ ಕೊಲೆ ಆಗಿದ್ದು ಸುಳ್ಳಲ್ಲ. ಅದರದ್ದೆಲ್ಲ ತನಿಖೆ ಆಗಬೇಕಾಗಿದ್ದು ಅಷ್ಟು ಅನಿವಾರ್ಯದ. SIT ಮಾತ್ರ ನಿಧಾನಕ್ಕೆ ತನಕ ವಿಮುಷ್ಟಿಯನ್ನು ಬಿಗಿಗೊಳಿಸ್ತಾ ಹೊರಟದ ಸತ್ಯ ಹೊರಗೆ ಬರ್ತದೆ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ ದಿನಕ್ಕೆ ಹೆಚ್ಚಾಗ್ತಾಯಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬಿಟ್ರೆ H16 ನ್ಯೂಸ್ ಅಂತ ತಿಳಿಸಿರ್ತಾರೆ. ಸತ್ಯಕ್ಕೆ ವಂದನೆಗಳು.